ರಾಷ್ಟ್ರಧ್ವಜದ ಬಗ್ಗೆ ಗೌರವ ಮತ್ತು ದೇಶಭಕ್ತಿಯ ಭಾವನೆ ಮೂಡಿಸುವುದು ಹಾಗೂ ಪ್ರತಿಯೊಬ್ಬರಲ್ಲಿಯೂ ರಾಷ್ಟ್ರೀಯ ಏಕತೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಇಂದು ಆನೇಕಲ್ ಪಟ್ಟಣದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ದೇಶಾಭಿಮಾನಿಗಳ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಬೈಕ್ ಜಾಥಾವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶೇಷವಾಗಿ ಆನೇಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಯೋಜಿಸಲಾಗಿದ್ದ ದೇಶಾಭಿಮಾನಿಗಳ ತಿರಂಗ ಯಾತ್ರೆಯು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರುಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ದೇಶಭಕ್ತಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ ಯಾತ್ರೆ ಜನರ ಗಮನ ಸೆಳೆಯಿತು. ಇನ್ನು ಹರ್ ಘರ್ ತಿರಂಗ ಅಭಿಯಾನವು ದೇಶದ ಪ್ರತಿಯೊಂದು ಮನೆಯಲ್ಲೂ ರಾಷ್ಟ್ರ ಪ್ರೇಮದ ಭಾವನೆ ಮೂಡಿಸುವ ಮಹತ್ವದ ಕಾರ್ಯಕ್ರಮವಾಗಿದ್ದು, ಮನೆ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ, ಅಖಂಡತೆ ಹಾಗೂ ದೇಶಭಕ್ತಿಯ ಭಾವನೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಆಯೋಜಿಸಲಾಗಿದ್ದು, ಇನ್ನು ರಾಷ್ಟ್ರಧ್ವಜವು ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತ್ವ, ಏಕತೆ ಮತ್ತು ಗೌರವದ ಪ್ರತೀಕವಾಗಿದ್ದು, ಧ್ವಜಕ್ಕೆ ಗೌರವ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಮುಖಂಡರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧರಾದ ವೇಣುರವರು ಮತ್ತು ರಘುನಾಥ ರೆಡ್ಡಿರವರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್, ಬಿಜೆಪಿ ಮುಖಂಡರಾದ ನೊಸೇನೂರು ರಾಜಶೇಖರ್ ರೆಡ್ಡಿ, ಮುನಿರಾಜು ಗೌಡ, ನರಸಿಂಹಾರೆಡ್ಡಿ, ಚಿಕ್ಕನಾಗಮಂಗಲ ಗುರು, ಕೆ ನಾಗರಾಜ್, ಶಿವರಾಮ್, ದೊಡ್ಡಹಗಡೆ ಶಂಕರಣ್ಣ, ಬಿಬಿಐ ರಾಜು, ಶ್ರೀನಿವಾಸ್ ರೆಡ್ಡಿ, ಜಯಪ್ರಕಾಶ್, ಅತ್ತಿಬೆಲೆ ಬಸವರಾಜ್, ಮುತ್ತನಾಲೂರು ವಿಶ್ವನಾಥ ರೆಡ್ಡಿ, ಬೆದರುಗುಪ್ಪೆ ಬಿಜ ಅಂಜಿನಪ್ಪ, ಮುತ್ತೂರು ನಾರಾಯಣಪ್ಪ, ತಿಲಕ್ ಗೌಡ, ದೊಡ್ಡಹಗಡೆ ಶ್ರೀನಿವಾಸ್, ಪುಣ್ಯಕೋಟಿ, ಜಿಗಳ ರಾಕೇಶ್ ರೆಡ್ಡಿ, ಕವಲ ಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ಮಡಿವಾಳ ಮಣಿಕಂಠ, ರಾಧಾಕೃಷ್ಣ, ವರದರಾಜ್, ಮರಸೂರು ಅನಿಲ್ ರೆಡ್ಡಿ, ರಘು, ಅಪ್ಪಿ, ಅಶೋಕ್, ಭರತ್, ವರುಣ್, ಸುರೇಶ್, ಸಿಡಿಹೊಸಕೋಟೆ ಶ್ರೀನಾಥ್, ತಿಮ್ಮರಾಜು, ಪ್ರಸನ್ನಕುಮಾರ್, ಇಂಡ್ಲಾವಾಡಿ ಲೋಕೇಶ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ದೇಶಾಭಿಮಾನಿಗಳು ಭಾಗವಹಿಸಿದ್ರು. बोलो भारत माता की जय, बोलो भारत माता की जय, भारत माता की जय, भारत माता की जय, वंदे मातरम, वंदे मातरम, बोलो भारत माता की जय, 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 मातरम, मातरम, मातरम. Go.
माता की, बोलो भारत माता की, बोलो भारत माता की, वंदे वंदे वंदे. ಧನ್ಯವಾದಗಳು. ಈ ಒಂದು ಹರ್ ಘರ್ ತಿರಂಗ ಒಂದು ಭಾರತ ಅಭಿಮಾನ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತಹ ಎಲ್ಲ ದೇಶಭಕ್ತರಿಗೂ ಹಾಗೂ ದೇಶಾಭಿಮಾನಿಗಳಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ ಮೊದಲನೇದಾಗಿ. ಮತ್ತೆ ಈ ಒಂದು ಕಾರ್ಯಕ್ರಮ ಆನೇಕಲ್ ತಾಲೂಕಿನಲ್ಲಿ, ನಮ್ಮ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದನ್ನ ಕಾರಣ ಮತ್ತೆ ನನ್ನನ್ನು ಬರಮಾಡಿಯಲ್ಲಿ ನನಗೆ ಒಂದು ಸನ್ಮಾನವನ್ನು ಸಲ್ಲಿಸೋದಕ್ಕೆ ಸಹ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಕಾರಣ ಯಾಕಂದ್ರೆ ನಾನು ಪ್ರತಿ ಜಾಗದಲ್ಲಿ ಹೋದಾಗಲೆಲ್ಲ ಹೇಳ್ತಾ ಇರ್ತೀನಿ, ಎಲ್ಲ ಶಾಲೆಗಳಿಗೆ ಹೋಗ್ತೀನಿ, ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ಗೆ ಹೋಗ್ತೀನಿ, ಮತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ನಮ್ಮ ಜನರಲ್ಲಿ, ನಮ್ಮ ಯುವಕರಲ್ಲಿ ದೇಶಾಭಿಮಾನ ಬರಬೇಕು ಅಂದ್ರೆ ಈ ರೀತಿಯಾದ ಕಾರ್ಯಕ್ರಮಗಳನ್ನ ನಾವು ಖಂಡಿತ ಯಾವಾಗಲೂ ಮಾಡಲೇಬೇಕು. ನಮ್ಮ ಭಾರತ ದೇಶದ ಧ್ವಜ ತಿರಂಗ, ಅದಕ್ಕೆ ನಾವು ಎಷ್ಟು ಸನ್ಮಾನ ಕೊಡ್ತೀವಿ ಅಂದ್ರೆ ಕೊಟ್ಟಷ್ಟು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಒಂದು ಸನ್ಮಾನ ಬಂದ ಹಾಗೆ ಆಗುತ್ತೆ. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಎಂದಿಗೂ ಮಾಡಬೇಕು. ನಮ್ಮ ಸೇನೆಯಲ್ಲಿ ಒಬ್ಬ ಸೈನಿಕ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಮುಡುಪಿಟ್ಟಿದಾಗ ಅವನ ಶರೀರವನ್ನು ಇದೇ ಧ್ವಜದಲ್ಲಿ ಸುತ್ತಕೊಂಡು ಬರ್ತಾರೆ. ಮೊದಲನೇದಾಗಿ ಒಮ್ಮೆ ಸೈನಿಕ ಯುದ್ಧಕ್ಕೆ ಹೋದಾಗೆ ಒಮ್ಮೆ ಗೆಲ್ಲಬೇಕು, ಜಯ ಸಾಧಿಸಬೇಕು, ಇಲ್ಲಾಂದ್ರೆ ಇದೇ ಬಾವುಟದಲ್ಲಿ ಅವನ್ನ ಸುತ್ತಕೊಂಡು ಮನೆಗೆ ತಗೊಂಡು ಬರಬೇಕು. ಅದೇ ಒಂದು ಉದ್ದೇಶ ಆಗಿರುತ್ತೆ. ಆದ್ರಿಂದ ನಮಗೆ ಸೈನಿಕರಿಗೆ ಈ ಒಂದು ಧ್ವಜದ ಒಂದು ಇದು ಬಹಳ ಅತ್ಯುನ್ನತವಾದುದು. ಅದರಿಂದ ನಾವು ಈ ಧ್ವಜಕ್ಕೆ ನಾವು ಗೌರವ ಸಲ್ಲಿಸೋದ್ರಿಂದ ನಮ್ಮ ದೇಶಕ್ಕೆ ಗೌರವ ಸಲ್ಲಿಸಿದ ಹಾಗೆ ಆಗುತ್ತೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಆಗಮಿಸಿ ತಮ್ಮೊಂದಿಗೆ ಈ ಒಂದು ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ನಾನು ಕಾರ್ಗಿಲ್ ಯುದ್ಧದಲ್ಲಿ ಇದ್ದಾಗ ನಮ್ಮೊಂದಿಗೆ ಸುಮಾರು 529 ಜನರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಮುಡಿಪಿಟ್ರು. ಸೊ ಅವರ ತಂದೆ ತಾಯಿಗಳು ಮತ್ತೆ ಅವರ ಪರಿವಾರದವ್ರನ್ನ ಭೇಟಿಯಾಗೋದಕ್ಕೆ ಈಗ ಜುಲೈ 26ನೇ ತಾರೀಕು ಹೋಗಿದೆ. ಅವನ್ನೆಲ್ಲ ಮೀಟ್ ಮಾಡಿ ಬಂದೆ. ಮತ್ತೆ ಇಲ್ಲಿಂದ ನಾನು ಒಂದು ಕಲಶವನ್ನು, ಕಾರ್ಗಿಲ್ ವಿಜಯ್ ಕಲಶವನ್ನು ಮಾಡ್ಕೊಂಡು ಹೋಗಿ ನಮ್ಮ ರಾಜನಾಥ್ ಸಿಂಗ್ ಅವರು, ಡಿಫೆನ್ಸ್ ಮಿನಿಸ್ಟರ್ ಅವರಿಗೆ ಕೊಟ್ಟು ಅಲ್ಲಿಂದ ನಮ್ಮ ಸೈನಿಕರು ಯುದ್ಧದಲ್ಲಿ ಮಡಿದಂತ ಅವರ ತಂದೆ ತಾಯಿಗಳು ಮಕ್ಕಳನ್ನೆಲ್ಲ ಅವರೊಂದಿಗೆ ಮಾತನಾಡಿ ಬಂದಾಗ ಬಹಳ ಸಂತೋಷ ಆಯಿತು ನಮಗೆ. ಮತ್ತೆ ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು 6ನೇ ತರಗತಿಯಲ್ಲಿ ಇರಬೇಕಾದಕ್ಕೆ ಸೇನೆಗೆ ಸೇರ್ಬೇಕು ಅಂತ ಒಂದು ಛಲ ಇತ್ತು, ಒಂದು ಗುರಿ ಇತ್ತು. ನಾನು ಯಾವುದೇ ಕಾರಣಕ್ಕೂ ಹಿಂದಿರದೆ ನಮ್ಮ ಇಡೀ ತಾಲೂಕಿನಲ್ಲಿ ನನ್ನ ಜೊತೆ ಯಾರೂ ಬಂದಿರಲಿಲ್ಲ. 1987ರಲ್ಲಿ ನಾನು ಸೇನೆಗೆ ಹೋದೆ. 25 ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿದೆ. ಕೆಲವರು ಯುದ್ಧಗಳಲ್ಲಿ ಭಾಗವಹಿಸಿದ್ದೆ, ಕೆಲವರು ಆತಂಕವಾದಿಗಳೊಂದಿಗೆ ಹೋರಾಡಿ ಜಯಗಳಿಸಿ ಬಂದಿದ್ದೇನೆ ಈ ದಿನ. ಯಾಕಂದ್ರೆ ಈ ದಿನ ನಾನು ತಮ್ಮ ಮುಂದೆ ನಿಂತಿದ್ದೀನಿ ಅಂದ್ರೆ ಆ ಒಂದು ದೇವರ ದಯೆ, ನಿಮ್ಮೆಲ್ಲರ ದೊಡ್ಡವರೆಲ್ಲರ ಆಶೀರ್ವಾದದಿಂದ ನಾನು ಈ ದಿನ ಇಲ್ಲಿ ತಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮತ್ತೆ ಈ ರೀತಿಯಾದ ಕಾರ್ಯಕ್ರಮ ಸದಾ ಮಾಡ್ತಾ ಇರೋಣ. ನಮ್ಮ ಬೆಂಬಲ ಎಂದಿಗೂ ಇರುತ್ತೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ ಅಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಘನವಂತ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅವರ ಒಂದು ಮಾತಿನ ಮೇರೆಗೆ ನಾವು ಇವತ್ತು ಇಡೀ ಭಾರತ ದೇಶದಲ್ಲಿ ತಿರಂಗ ಯಾತ್ರವನ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಹರ್ ಘರ್ ಪೆ ತಿರಂಗ ಲೆಹರಾನ ಅಂತೇಳಿ ಪ್ರತಿ ಮನೆಯಲ್ಲೂ, ಪ್ರತಿ ಬೀದಿಗಳಲ್ಲೂ ನಮ್ಮ ಭಾರತ ಮಾತೆಯ ಆ ಜೆಂಡ ಅದು ಲೆಹರಾನ ಅಂತ ಹೇಳಿರೋದ ಮೇರೆಗೆ ಇವತ್ತು ನಾವು ಬೀದಿಗಳಲ್ಲಿ ಇಡೀ ಭಾರತ ದೇಶದಲ್ಲಿ ನಾವು ನಮ್ಮ ಭಾರತ ಧ್ವಜವನ್ನ ಬೀದಿಗಳಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ. ಅದೇ ರೀತಿ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು, ಹಾಗೆ ನಮ್ಮ ನಿಕಟಪೂರ್ವ ಮಾಜಿ ಸಂಸದರು, ನಮ್ಮ MLA ಆದಂತಹ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಅಶೋಕರವರ ನೇತೃತ್ವದಲ್ಲಿ ಇವತ್ತು ಬೃಹದಾಕಾರದಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿದ್ದೇವೆ. ಇದು ಆನೇಕಲ್ ಚರಿತ್ರೆಯಲ್ಲಿ ಉಳಿಯತಕ್ಕಂತ ಮಾತನ್ನ ನಾನು ಇವತ್ತು ಹೇಳ್ತೇನೆ ಬಂಧುಗಳೇ. ಈ ಹರ್ ಘರ್ ತಿರಂಗ ಯಾತ್ರೆ ಇವತ್ತು ಭಾರತ
ದೇಶದಂತ ಈ ಒಂದು ಧ್ವಜ ಹಾರಾಡಿಸ್ತಾ ಇದೆ ಅಂತ ಹೇಳಿದ್ರೆ ಅದರ ಮಹತ್ವವನ್ನ ನಾವು ಅರಿಬೇಕಾಗಿದೆ. ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನ ನಾವು ತಿಳಿಸಬೇಕಾಗಿದೆ. ಯಾಕಂತ ಅಂತ ಹೇಳಿದ್ರೆ ಬಂಧುಗಳೇ, ಇವತ್ತು ದೆಹಲಿಯಲ್ಲಿ ಕುತ್ಕೊಂಡು ಏನ್ ಹೇಳ್ತಾರೆ, ಇವತ್ತು ನಮ್ಮ ಭಾರತ ಮಾತೆಗೆ ಅವಮಾನ ಮಾಡುವಂತದ್ದು, ಭಾರತ ಮಾತೆಗೆ ಗಂಡ ಯಾರು ಅಂತ ಕೇಳುವಂತದ್ದು, ನಮ್ಮ ಅಪ್ಪ ಯಾರು ಅಂತ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈ ಎಡೆಪಂಥೀಯ ಸಿದ್ಧಾಂತಗಳಿಗೆ ನಾವು ಸೆಟ್ ಹೊಡಿಬೇಕು ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ನಾವು ಭಾರತ ಧ್ವಜವನ್ನ ಆರಿಸೋದ್ರ ಮೂಲಕ ಅವರಿಗೆ ಒಂದು ಮುಖ ಕಲಿಸಬೇಕು ಅಂತ ಹೇಳಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೆಸಿದಾಗ ಭಾರತದ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಒಂದು ಹರ್ ಘರ್ ತಿರಂಗ ಏನು ನಾವು ಮಾಡ್ತಾ ಇದ್ದೀವಿ. ಭಗತ್ ಸಿಂಗ್ ಅವರು ನಮ್ಮ ದೇಶಕ್ಕೆ ಅನೇಕರು ತ್ಯಾಗ ಬಲಿದಾನಗಳು ಮಾಡಿದ್ದಾರೆ. ನಾನು ಸಹ ಕಾರ್ಗಿಲ್ ಯುದ್ಧದಲ್ಲಿದ್ದೆ ಬಂಧುಗಳೇ. ಪಾಕಿಸ್ತಾನದಲ್ಲಿ ಒಂದು ಪೆಟ್ರೋಲಿಂಗ್ ಹೋಗ್ಬೇಕಾದ್ರೆ ನಮ್ಮ ಪೆಟ್ರೋಲಿಂಗ್ ಕಮಾಂಡರ್ನನ್ನ ಹಿಡ್ಕೊಂಡು ನಾಲಿಗೆಯನ್ನ ಕತ್ತರಿಸಿದ್ರು, ಕಿವಿಯನ್ನ ಕತ್ತರಿಸಿದ್ರು, ಯಾಕೆ ಶಿಶ್ನವನ್ನ ಸಹ ಕತ್ತರಿಸಿದ್ರು. ಆದ್ರೂ ನಮ್ಮ ಭಾರತ ದೇಶದ ಆ ಸೆಕ್ಯೂರಿಟಿಯನ್ನ ಹಿಡಿದಂತ ಭಾರತ ಯೋಧರು ನಮ್ಮ ಕಾರ್ಗಿಲ್ ಅನ್ನ ಅದು ಏನು ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟೇ ಜನ ಅವರು ಬಂದ್ರು ನಾವು ಬೆಟ್ಟಗಳ ಮೇಲೆ ಹತ್ಕೊಂಡೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸಿ ಆ ಧ್ವಜವನ್ನ ಪತಾಕೆಯನ್ನ ಭಾರತ ಮಹತ್ವವನ್ನ ತಿಳಿಸಿದ್ದೇವೆ. ಪಾಕಿಸ್ತಾನದಲ್ಲಿ ನಾವು 1962ರಿಂದ ಹಿಡಿದು ನಾವು ಗೆಲ್ತಾನೆ ಬಂದಿದ್ದೇವೆ. ಬಂಧುಗಳೇ, ಲಾಸ್ಟ್ ಕಡೆದಾಗಿ ಒಂದು 2 ಮಾತನ್ನ ನಾನು ಹೇಳಿದೆ ಮುಗಿಸ್ತೇನೆ. ಈ ದೇಶದ ದುಸ್ಥಿತಿ ಎಂತದ್ದು ಅಂತ ಹೇಳಿದ್ರೆ, ನಮ್ಮ ಜವಾಹರ್ಲಾಲ್ ನೆಹರು ಪ್ರಪ್ರಥಮವಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನಮ್ಮ ಒಂದು LOC ಅಂತ ಹೇಳಿ ಇರುತ್ತೆ, ನಮ್ಮ ಚೈನಾ ಬಾರ್ಡರ್ ಏನು ನೋಡ್ತಾ ಇದೀವಿ ಇವತ್ತು, ಆ ಭಾಗವನ್ನ ಅಲ್ಲೆಲ್ಲ ಏನು ಇದು ಐಸ್ ಬೀಳುತ್ತೆ -ಸೆಂಟಿಗ್ರೇಡ್, ಅದರಲ್ಲಿ ಹುಲ್ಲು ಸಹ ಬೆಳೆಯೋದಿಲ್ಲ. ಅಲ್ಲಿ ನಮ್ಗೆ ಏನಕ್ಕೆ ಬೇಕು ಅಂತ ಹೇಳ್ತಾರೆ. ಇದು ಸದನದಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಅವರನ್ನ, ನಿಮ್ಮ ತಲೆಯಲ್ಲೂ ಸಹ ಕೂದ್ಲಿಲ್ಲ, ಅದಕ್ಕಂತೇಳಿ ನಿಮ್ಮ ತಲೆನ ಬಿಟ್ಕೊಡ್ತೀರಾ ಅಂತ ಹೇಳಿ ಈ ರೀತಿಯಾದಂತಹ ಮನಸ್ಥಿತಿ ಉಳ್ಳಂತವ್ರು ನಮ್ಮ ಭಾರತವನ್ನ ಆಳಿದಾರೆ ಅಂತ ಹೇಳೋದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಬಂಧುಗಳೇ. ಆದ್ರಿಂದ ನರೇಂದ್ರ ಮೋದಿ ಅವರು ಎಷ್ಟು ಕಾಲ ಇರ್ತಾರೋ ಅಷ್ಟು ಕಾಲನು ನಮ್ಮ ಭಾರತವನ್ನ ಸುಭದ್ರವಾಗಿಡಲು ಅವರು ಪಣ ತೊಟ್ಟಿದ್ದಾರೆ. 370 ಆರ್ಟಿಕಲ್ ಅನ್ನ ತೆಗೆದ್ರು ಬಂಧುಗಳೇ. ಭಾರತ ದೇಶದಲ್ಲಿ ನಾವು ಕಲ್ಲು ಹೊಡಿತಾ ಇದ್ದೇವೆ ಅಂತ ಯೋಧರ ಮೇಲೆ ಕಲ್ಲು ಹೊಡಿತಾ ಇದ್ರು, ಅದನ್ನ ನಿಲ್ಲಿಸಿದಂತಹ ಏಕೈಕ ಮಹಾನ್ ವ್ಯಕ್ತಿ ಇವತ್ತು ಯಾರಾದ್ರೂ ಇದ್ರೆ ಅದನ್ನ ನಾನು ಕಂಠಘೋಷವಾಗಿ ಹೇಳ್ತೇನೆ, ನರೇಂದ್ರ ಮೋದಿ ಅವರು. ಆದ್ರಿಂದ ಬಂಧುಗಳೇ, ನಾವಿವತ್ತು ಮನೆ ಅನ್ನೋದು ನರೇಂದ್ರ ಮೋದಿಯಾಗಿ ಹುಟ್ಟಬೇಕು. ನರೇಂದ್ರ ಮೋದಿ ಅಂತ ನಾವು ಕಾಯಕವನ್ನ ಪಟ್ಟು ಈ ದೇಶಕ್ಕೋಸ್ಕರ ಈ ರಾಷ್ಟ್ರ ಪ್ರೇಮವನ್ನ ನಾವು ಬೆಳೆಸ್ಕೊಂಡು ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ದೇಶವನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಜಾಗೃತರಾಗಿ ಏನು ಇವತ್ತು ಆನೇಕಲ್ ತಾಲೂಕಲ್ಲಿ ಹರ್ ಘರ್ ತಿರಂಗ ಈ ಯಾತ್ರೆಯನ್ನ ಪ್ರತಿ ವರ್ಷ ನಾವು ಮಾಡುವಂತದ್ದಾಗಬೇಕು ಅಂತ ಹೇಳಿ ನನ್ನ ಮಾತಿಗೆ ಅವಕಾಶ ಕೊಟ್ಟಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ದೇಶಭಕ್ತಗಳೇ, ನನ್ನ ಹೃತ್ಪೂರ್ವಕವಾದ ನಮನವನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್. ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿರವರು ದೇಶದಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ದೇಶದ ದೇಶಭಕ್ತರು ಹರ್ ಘರ್ ತಿರಂಗ ಕರೆಯನ್ನು ನೀಡಿ ದೇಶದ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಂದು ಕುಟುಂಬ ತಮ್ಮ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಆಚರಣೆ ಆರಿಸುವ ಮುಖಾಂತರ ರಾಷ್ಟ್ರ ಪ್ರೇಮವನ್ನು ಮೆರಿಬೇಕು, ರಾಷ್ಟ್ರಭಕ್ತಿಯನ್ನು ತೋರಿಸಬೇಕು. ಅದರ ಜೊತೆಗೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಭವಿಷ್ಯದ ಪೀಳಿಗೆಗೆ
ಆ ಎಚ್ಚರಿಕೆಯನ್ನು ಮತ್ತು ರಾಷ್ಟ್ರಭಕ್ತಿಯನ್ನು ರಾಷ್ಟ್ರ ಪಡೆದಂಥ ದಾರಿಯನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹನೀಯರ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವ ದಿಕ್ಕಿನಲ್ಲಿ ಅವರ ಕರೆಯಂತೆ ಇವತ್ತು ಆನೇಕಲ್ ತಾಲೂಕಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಆನೇಕಲ್ನಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಾಗ ಅನೇಕ ಕಾರ್ಯಕರ್ತರು, ಪಕ್ಷದ ಸಂಘಟನೆ ಅನೇಕ ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರು ಭಾಗವಹಿಸಿ, ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಟೀಚರ್ಸು, ಮಾಸ್ಟರ್ಸು ಅನೇಕರು ಇಡೀ ಮಳೆ ಬರ್ತಾ ಇದ್ದರೂ ಸಹ ಮಳೆಯನ್ನು ಲೆಕ್ಕಿಸದೆ ದೇಶಭಕ್ತರು ದೇಶದ ಹೆಮ್ಮೆಯನ್ನು, ಹಿರಿಮೆಯನ್ನು ಇಡೀ ವಿಶ್ವಕ್ಕೆ ತೋರಿಸುವ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತೇಳಿ ಇವತ್ತು ಮಾಡಿದಂಥ ಈ ತಿರಂಗ ಯಾತ್ರೆ ನಾನು ನಿಜವಾಗ್ಲೂ ಮತ್ತೊಮ್ಮೆ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ ಮತ್ತೆ ನಾನು ಕಣ್ ತುಂಬಿಸ್ಕೊಂಡೇನೋ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಎಲ್ಲ ಮಹನೀಯರಿಗೆ, ತಾಯಂದಿರಿಗೆ, ಅಣ್ಣ ತಮ್ಮರಿಗೆ ಮತ್ತು ಬೀದಿಯಲ್ಲಿ ಹೊರಟಾಗ ಮನೆಯಿಂದ ಹೊರಗಡೆ ಬಂದು ದೇಶಭಕ್ತ ಯುವಕರನ್ನು ನೋಡಿ ಅವರು ಮತ್ತು ಈ ತಿರಂಗ ಯಾತ್ರೆಗೆ ಆಶೀರ್ವಾದ ಮಾಡಿದಂಥ ಎಲ್ಲ ನಗರದ ಮಹನೀಯರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ತಾಲೂಕಿನಾದ್ಯಂತ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿದ್ದರು. ಅದು ಉಸ್ಕೂರು ಕಡೆ ಇರ್ಬೋದು, ಸರ್ಜಾಪುರ ಕಡೆ ಇರ್ಬೋದು, ಹತ್ತಿಬೆಲೆ ಇರ್ಬೋದು, ಮುತ್ತಾನಲ್ಲಿ ಇರ್ಬೋದು, ಚಂದಾಪುರ ವಿಶೇಷವಾಗಿ ಆ ಕೇಂದ್ರಕ್ಕೆ ಬಂದು, ಆನೇಕಲ್ ನಗರಕ್ಕೆ ಬಂದು ನಮಗೆ ವಿಶೇಷವಾದ ಬೆನ್ನೆಲುಬಾಗಿ ನಿಂತಂಥ ಆ ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತೇನು ಆನೇಕಲ್ ಭಾಗದಲ್ಲಿ, ಇಡೀ ಆನೇಕಲ್ ತಾಲೂಕಿನಾದ್ಯಂತ ಹರ್ ಘರ್ ತಿರಂಗ ಯಾತ್ರೆಯಲ್ಲಿ ನಮಗೆ ಜಿಲ್ಲೆಯಿಂದ, ರಾಜ್ಯದಿಂದ ಸೂಚನೆ ಬಂದಿರ್ತದೆ. ಆ ವಿಚಾರವಾಗಿ ನಾವು ಇಡೀ ತಾಲೂಕಿನಾದ್ಯಂತ ಹರ್ ಘರ್ ತಿರಂಗ ಯಾತ್ರೆನ ಬೈಕ್ ರ್ಯಾಲಿ ಮುಖಾಂತರ ಸರ್ಜಾಪುರ ಹೋಬಳಿ, ಹತ್ತಿಬೆಲೆ ಹೋಬಳಿ ಮುಖಾಂತರ ನಾವು ಚಂದಾಪುರ ರಸ್ತೆಯ ಭಾಗದಲ್ಲಿ ನಾವು ಆನೇಕಲ್ ಭಾಗವನ್ನು ತಲುಪಿ ನಾವು ಬರೋಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟು, ಮಳೆ ಬಂದ್ರೂ ಲೆಕ್ಕಿಸದೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು, ದೇಶಭಕ್ತರು ಎಲ್ಲರೂ ಒಟ್ಟಿಗೆ ಆನೇಕಲ್ ರಸ್ತೆಯಲ್ಲಿ ಬಂದು ನಾವೀಗ ಆನೇಕಲ್ ಭಾಗದಲ್ಲಿ ಹರ್ ಘರ್ ತಿರಂಗ ಧ್ವಜವನ್ನು ಹಿಡಿದು ಆನೇಕಲ್ ಭಾಗದ ರಾಜಬೀದಿಗಳಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಯೋಧರ ಜೊತೆ ನಮಗೀಗ ವಿಶೇಷವಾಗಿ ಇವತ್ತು ನಮಗೆ 25 ವರ್ಷ 30 ವರ್ಷ ನಮ್ಮ ಯೋಧರು ಆರ್ಮಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾದಂಥ ಮಾನ್ಯ ರಘುರಾಮ್ ರೆಡ್ಡಿಯವರು, ನಮ್ಮದೇ ಆತ್ಮೀಯ ಸ್ನೇಹಿತರಾದ ನಮ್ಮ ವೇಣು ಅವರು ಇವತ್ತು ವೇದಿಕೆಗೆ ಆಗಮಿಸಿ ಅವರ ಅನುಭವಗಳನ್ನು ಹಂಚಿಕೊಂಡು, ಅವರ ಅನುಭವಗಳು ಹೆಂಗಿರ್ತದೆ, ನಮ್ಮ ಕಾರ್ಗಿಲ್ ಇದರಲ್ಲಿ ಯುದ್ಧದಲ್ಲೆಲ್ಲ ಭಾಗಿಯಾಗಿದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಂಡು ತುಂಬ ಸ್ಪಷ್ಟವಾಗಿ ಅವರ ಕಷ್ಟಗಳನ್ನೆಲ್ಲ ನಮಗೆ ಹೇಳಿದ್ದಾರೆ. ಈ ವಿಚಾರವಾಗಿ ನಮ್ಮ ತಾಲೂಕಿನ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣಸ್ವಾಮಣ್ಣವರು, ನಮ್ಮ ಹುಲ್ಲಳ್ಳಿ ಶ್ರೀನಿವಾಸ್ ಅವರು, ನಮ್ಮ ZP ರಾಮಚಂದ್ರ ಅವರು, ಇನ್ನೂ ಅನೇಕ ನಮ್ಮ ರಾಜಶೇಖರ ರೆಡ್ಡಿ ಅವರು, ನಮ್ಮ ತಾಲೂಕಿನ ಇನ್ಚಾರ್ಜ್ ಅವರು, ನಮ್ಮ ಇವರು ಮುನ್ರಾಜ್ ಗೌಡರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ತುಂಬ ವಿಜೃಂಭಣೆಯಿಂದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಸ್ಪಷ್ಟವಾಗಿ ಎಲ್ಲೂ ಏನು ಸಣ್ಣ ಅಹಿತಕರ ಘಟನೆ ನಡೆದೇನೆ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀವಿ. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಒಂದು ಆದೇಶದ ಮೇರೆಗೆ ಇವತ್ತು ಇಡೀ ದೇಶಾದ್ಯಂತ ಒಂದು ಸ್ವತಂತ್ರ ದಿನಾಚರಣೆಯನ್ನು ಒಂದು ಪ್ರತಿ ಮನೆಯಲ್ಲೂ ಕೂಡ ಬಾವುಟವನ್ನು ಆರಿಸೋದ್ರ ಮುಖಾಂತರ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಅದೇ ರೀತಿ ಜಿಲ್ಲಾ ಸಂಯೋಜಕರಾಗಿ ನನ್ನ ನೇಮಕ ಮಾಡಿದರು. ಇವತ್ತು ಆನೇಕಲ್ ತಾಲೂಕಿನಲ್ಲೂ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ, ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ತಾಲೂಕಿನಾದ್ಯಂತ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ಏನು ಇವತ್ತು ನಿವೃತ್ತ ಯೋಧರನ್ನು ಸನ್ಮಾನಿಸೋದ್ರ ಮುಖಾಂತರ, ಪಂಜಿನ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಇವತ್ತು 100 ಮೀಟರ್ ದೇಶದ ಏನು ಧ್ವಜವನ್ನು ಇಡೀ ನಗರದಾದ್ಯಂತ ಪ್ರದರ್ಶನ ಮಾಡೋದ್ರ ಮುಖಾಂತರ ಇವತ್ತು ವಿಜೃಂಭಣೆಯಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ನಾಯಕರು, ಪದಾಧಿಕಾರಿಗಳು, ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಸ್ವಾಮಿ ಅವರು, ಶ್ರೀನಿವಾಸ್ ಅವರು ಮತ್ತು ಅನೇಕ ಎಲ್ಲ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.
ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ದೇಶಭಕ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಇವತ್ತು ನಮ್ಮ ಕಾರ್ಯಕರ್ತರ ಈ ಒಂದು ಮಳೆಯನ್ನು ಲೆಕ್ಕಿಸದೆ ಇವತ್ತು ದೇಶಭಕ್ತಿಯನ್ನು ಮೆರೆದಿರುವಂಥದ್ದು ತುಂಬ ಖುಷಿಯನ್ನು ಕೊಡ್ತದೆ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆನೇಕಲ್ ಟೌನಲ್ಲಿ ಹರ್ ಘರ್ ತಿರಂಗ ಯಾತ್ರೆಯನ್ನು ನಾವೆಲ್ಲ ಸೇರಿ ಇವತ್ತು ನಮ್ಮ ಅಧ್ಯಕ್ಷರಾದಂತಹ SRT ಅಶೋಕಣ್ಣನವರ ನೇತೃತ್ವದಲ್ಲಿ ಮತ್ತು ನಾರಾಯಣ ಸ್ವಾಮಣ್ಣವರ ಮಾರ್ಗದರ್ಶನ ಮತ್ತು ಶ್ರೀನಿವಾಸ್ ಅವರ ಜೊತೆಯಲ್ಲಿ ನಾವು ಇವತ್ತು ಈ ಹರ್ ಘರ್ ತಿರಂಗ ಯಾತ್ರೆಯನ್ನು ಮಾಡಿದ್ವಿ. ನಮ್ಮ ಒಟ್ಟಿಗೆ ನಮ್ಮ ಮಂಡಲದ ಉಸ್ತುವಾರಿಗಳಾದ ರಾಜಶೇಖರ ರೆಡ್ಡಿ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುನರಾಜ್ ಗೌಡರು ಕೂಡ ಭಾಗವಹಿಸಿದರು. ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ದೇಶಾಭಿಮಾನಿ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಏನು ಹರ್ ಘರ್ ತಿರಂಗ ಯಾತ್ರೆ ಆಗಬೇಕು ಅಂತ ನಮ್ಮ ಮಾನ್ಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ಮನೆ ಮೇಲೂ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಮತ್ತು ದೇಶಾದ್ಯಂತ ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕನ್ನೋ ಒಂದು ಅಪೇಕ್ಷೆಯಂತೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ದೇಶಾಭಿಮಾನಿಗಳು ಮತ್ತು ನಮ್ಮ ಮಾಜಿ ಯೋಧರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮೆಲ್ಲ ಮುಖಂಡರು, ಹಿರಿಯ ಮುಖಂಡರು, ತಾಲೂಕಿನ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಇವತ್ತು ಆನೇಕಲ್ ಟೌನ್ನ ರಾಜ್ಯ ಬೀದಿಗಳಲ್ಲಿ ಈ ತಿರಂಗ ಯಾತ್ರೆಯನ್ನು ಮಾಡಿದ್ವಿ. ಭಾಳ ಸಂತೋಷ ಆಗ್ತದೆ. ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ದೇಶಾಭಿಮಾನಿ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಹಿರಿಯರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏನಿವತ್ತು ತಿರಂಗ ಯಾತ್ರೆ ಆಗಸ್ಟ್ 15ನೇ ತಾರೀಕು ಬರ್ತಕ್ಕಂಥ ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಆನೇಕಲ್ ನಗರದ ರಾಜಬೀದಿಗಳಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ತಿರಂಗ ಯಾತ್ರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬ ದೇಶಭಕ್ತ ನಾಗರಿಕ ಬಂಧುಗಳಿಗೆ ಮೊದಲನೇದಾಗಿ ನಾನು ಶಿರಬಾಗಿ ನಮಸ್ಕಾರವನ್ನು ಮಾಡ್ತಾ, ಈ ಒಂದು ತಿರಂಗ ಯಾತ್ರೆಯಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳು ಬಂದು ಮಳೆಯನ್ನು ಲೆಕ್ಕಿಸದೆ ಒಂದು ಕಾರ್ಯಕ್ರಮ ಮುಕ್ತಾಯ ಆಗೋವರೆಗೂ ಮಳೆಯಲ್ಲೇ ನಿಂತು ಈ ಬಾವುಟ ರಾಷ್ಟ್ರಧ್ವಜವನ್ನು ಹಿಡಿದು ಆನೇಕಲ್ ನಗರದಾದ್ಯಂತ ಪ್ರದಕ್ಷಿಣೆ ಬಂದು ಯಾತ್ರೆಯನ್ನು ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮಕ್ಕಳಿಗೆ ನಾನು ಅಭೂತಪೂರ್ವವಾಗಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರಿಗೂ, ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿರವ್ರಿಗೂ, ಹಾಗೆ ಉಲ್ಲಳ್ಳಿ ಶ್ರೀನಿವಾಸ್ ಅವ್ರಿಗೂ, ಉಳಿದ ಎಲ್ಲ ಪ್ರಮುಖರಿಗೂ, ಅದೇ ರೀತಿ ದೇಶಭಕ್ತ ಸಾರ್ವಜನಿಕ ಬಂಧುಗಳಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರದ ಸೂಚನೆಯಂತೆ 13, 14, 15 ತ್ರಿವರ್ಣ ಧ್ವಜವನ್ನು ಪ್ರತಿ ಮನೆ ಮೇಲೂ ಹಾರಾಟ ಮಾಡ್ಬೋದು ಅಂತೇಳಿ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದರಂತೆ ಪ್ರತಿಯೊಬ್ಬ ಭಾರತೀಯರೂ ಸಹ ತಮ್ಮ ಮನೆಗಳ ಮೇಲೆ ಈ 3 ದಿನಗಳ ಕಾಲ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿ 15ನೇ ತಾರೀಕು ಸಂಜೆ 5 ಗಂಟೆಗೆ ಗೌರವಪೂರ್ಣವಾಗಿ ತ್ರಿವರ್ಣ ಧ್ವಜವನ್ನು ಬಿಚ್ಚಿ ಮನೇಲಿ ಇಟ್ಕೊಳ್ಬೇಕು. ಎಲ್ಲರೂ ಸಹ ಈ ಒಂದು ಹಬ್ಬದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರನ್ನು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಏನು ಈ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಕರೆಗೆ ಹೋಗೊಟ್ಟು ಇಡೀ ದೇಶದ ಪ್ರತಿಯೊಂದು ಗ್ರಾಮಗಳಿಂದ ಹಿಡಿದು ನಗರಗಳ ಆದಿಯಾಗಿ ಪ್ರತಿಯೊಂದು ಜಾಗಗಳಲ್ಲೂ ಸಹ ಹರ್ ಘರ್ ತಿರಂಗ ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಯ ಮೇಲೆ ನಾವು ಇವತ್ತು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ಹಾಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡು ನಮ್ಮ ದೇಶದ ಒಗ್ಗಟ್ಟನ್ನು, ನಮ್ಮ ಸ್ವಾತಂತ್ರ್ಯಕ್ಕೆ ಯಾರೆಲ್ಲ ಮಹನೀಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರೆಲ್ಲರಿಗೂ ಗೌರವ ಸೂಚಿಸುವ ಮೂಲಕ ನಾವು ಇವತ್ತು ಈ ಆನೇಕಲ್ನ ಭಾಗದಲ್ಲಿ ನಾವೆಲ್ಲರೂ ಭಾಜಪ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ನಾಗರಿಕರು ಸೇರಿ ಇವತ್ತು ಅಭೂತಪೂರ್ವವಾದ ಒಂದು ತಿರಂಗ ಯಾತ್ರೆಯನ್ನು ವಿದ್ಯಾರ್ಥಿಗಳು ಆದಿಯಾಗಿ ಮಳೆಯನ್ನು ಲೆಕ್ಕಿಸಿದೆ ಇವತ್ತು ರಾಜಬೀದಿಗಳಲ್ಲಿ ನಾವು ಒಂದು ತಿರಂಗ ಯಾತ್ರೆನ ಹಮ್ಮಿಕೊಂಡಿದ್ವಿ. ಭಾಳ ಯಶಸ್ವಿಯಾಗಿ ಮೂಡಿಬಂತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಕಾರ್ಯಕರ್ತಗಳಿಗೂ ಹಾಗೂ ನಮ್ಮ ಎಲ್ಲ ನಾಗರಿಕರಿಗೂ ನಾನು ಈ ಮೂಲಕ ಅವ್ರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ತಿರಂಗ ನಮ್ಮ ಭಾರತದ ಒಗ್ಗಟ್ಟನ್ನು ಪ್ರದರ್ಶಿಸೋದಕ್ಕೆ ಭಾಳ ಅದ್ಭುತವಾದ ಕಾರ್ಯವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗೆ ಏನು 13, 14, 15 ಪ್ರತಿಯ ಮನೆಯ ಮೇಲೆ ನಮ್ಮ ಭಾರತ ಧ್ವಜವನ್ನು ಹಾರಿಸುವ ಮುಖಾಂತರ ನಮ್ಮ ದೇಶದ ಐಕ್ಯತೆ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ನಾಗರಿಕರು ಭಾಳ ಶಿಸ್ತುಬದ್ಧವಾಗಿ ನಾಜೂಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ
ಏನು 15ನೇ ತಾರೀಕು ಸಂಜೆ ಒಳಗಡೆ ಆ ಧ್ವಜಕ್ಕೆ ನಾವು ಗೌರವ ಸೂಚಿಸಿ ಅದನ್ನು ನೀಟಾಗಿ ನಾವು ತೆಗೆದಿಡಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊತೇನೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಒಂದು ಹಕ್ಕಿದು. ಎಲ್ಲರೂ ಈ ಭಾಗಿಯಾಗಿ ಈ ಗೌರವ ಸೂಚಿಸಬೇಕಾಗಿ ಕೇಳ್ಕೊತೀನಿ. ಎಲ್ಲ ಈ ದಿನ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆರಕ್ಷಕ ಮಿತ್ರರಿಗೂ, ನಮ್ಮ KEB ವಿದ್ಯುತ್ ಮಿತ್ರರಿಗೂ ಹಾಗೂ ಎಲ್ಲ ನಗರದ ನಾಗರಿಕರಿಗೂ ಧನ್ಯವಾದಗಳು ತಿಳಿಸಲು ಬಯಸ್ತೇನೆ. ಆನೇಕಲ್ ನಗರದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು, ಪಕ್ಷದ ಅಧ್ಯಕ್ಷರು, ಮಂಡಲಾಧ್ಯಕ್ಷರು, ಮಾಜಿ ಮಂತ್ರಿಗಳಾದಂಥ ನಾರಾಯಣಸ್ವಾಮಿ ಅವರು, ಉಲ್ಲಳ್ಳಿ ಶ್ರೀನಿವಾಸರವರು ಮತ್ತು ಅನೇಕ ಜನಪ್ರತಿನಿಧಿಗಳು ಮತ್ತು ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಇಡೀ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಹತ್ತಿಬೇಲೆ, ಚಂದಾಪುರ, ಆನೇಕಲ್ ಕಸಬಾ ಮತ್ತು ಆನೇಕಲ್ ನಗರದ ಎಲ್ಲ ದೇಶಾಭಿಮಾನಿಗಳು ಸೇರಿ ಇವತ್ತಿನ ದಿವಸ ಹರ್ಘರ್ ತಿರಂಗಾ ಯಾತ್ರೆ ಅಂತಕ್ಕಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ದೇಶಾಭಿಮಾನಿಗಳಿಗೆ, ಎಲ್ಲ ಮುಖಂಡರುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ನಾವು ಯಾವುದೇ ರಾಜಕಾರಣವನ್ನು ಬದಿಗೊತ್ತಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯವನ್ನು ಗಳಿಸುವ ನಿಟ್ಟಿನಲ್ಲಿ ಅನೇಕ ಜನ ಮಹಾನುಭಾವರು ತಮ್ಮ ತನು, ಮನ, ಧನ, ಪ್ರಾಣಗಳನ್ನು ಒತ್ತೆ ಇಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರನ್ನು ಇವತ್ತಿನ ದಿವಸ ನಾವು ನೆನೆಸ್ಕೊಳ್ತಕ್ಕಂಥ ಸುದಿನ. ಆಗಸ್ಟ್ 15ನೇ ತಾರೀಕು ಏನು ನಮಗೆ ಸ್ವಾತಂತ್ರ್ಯ ಬಂತು, ಅದರ ಮುನ್ನಾ ದಿನ ಆವತ್ತಿನ ದಿವಸ ಕಾರ್ಯಕ್ರಮಗಳು ಹೆಚ್ಚಿಗೆ ಇರೋದ್ರಿಂದ ಪಕ್ಷದ ವತಿಯಿಂದ ಮತ್ತು ಸಂಘದ ಸೂಚನೆಯಂತೆ ಇವತ್ತಿನ ದಿವಸ ಹರ್ಘರ್ ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು. ಮತ್ತು ಮಳೆ ಬಂದರೂ ಸಹ ಲೆಕ್ಕಿಸದೆ ಎಲ್ಲ ದೇಶಾಭಿಮಾನಿಗಳು ತಿರಂಗಾ ಯಾತ್ರೆಯಲ್ಲಿ ಧ್ವಜವನ್ನು ಹಿಡಿದುಕೊಂಡು ಇಡೀ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆಯನ್ನು ನಡೆಸಿದ್ರು. ನಮಗೂ ಸಹ ಈ ದೇಶದ ಸೈನಿಕರು, ದೇಶ ಗಡಿ ಕಾಯ್ತಕ್ಕಂಥವರು, ಮಳೆ ಅನ್ನದೆ, ಚಳಿ ಅನ್ನದೆ, ಗಾಳಿ ಅನ್ನದೆ, ರಾತ್ರಿ ಅನ್ನದೆ, ಹಗಲನ್ನದೆ ನಮ್ಮನ್ನೆಲ್ಲ ಕಾವಲು ಕಾದು ಈ ದೇಶವನ್ನು ಸುಭದ್ರವಾಗಿ ಮಾಡ್ತಾ ಇದ್ದಾರೆ. ಅವರ ಕಷ್ಟ ಸುಖ ನಮಗೆ ಇಂಥ ಸಂದರ್ಭದಲ್ಲಿ ಕೆಲವು ಸಮಯದಲ್ಲಿ ಗೊತ್ತಾಗಬೇಕು. ಮತ್ತು ಆ ದೇಶದ ಹೆಮ್ಮೆಯ ಸೈನಿಕರಿಗೆ, ಈ ದೇಶದ ಹೆಮ್ಮೆಯ ರೈತರಿಗೆ, ಕಾರ್ಮಿಕರಿಗೆ ಮತ್ತು ಎಲ್ಲ ದೇಶಾಭಿಮಾನಿಗಳಿಗೆ ಆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ದೇಶ ಉನ್ನತವಾದ ಕೀರ್ತಿಯನ್ನು ಹೊಂದಿ ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ.